ನಮಸ್ಕಾರ. ನಾಳೆ ಲೋಕಸಭೆಯಲ್ಲಿ ನನ್ನ ಪ್ರೈವೇಟ್ ಮೆಂಬರ್ ರೆಸೊಲ್ಯೂಷನ್ ಬರ್ತಾ ಇದೆ. ಇದು ಅವಕಾಶ ಸಿಕ್ಕಿರೋದೇ ಬಹಳ ಅಪರೂಪದ ಅವಕಾಶ. ಇದು ನಾಳೆ ಲೋಕಸಭೆ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದೇನೆ. ಈ ಒಂದು ಅವಕಾಶ ನನಗೆ ಯಾಕೆ ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ತನ್ಮೂಲಕ ನಾನು ಕಲ್ಯಾಣ ಕರ್ನಾಟಕದ ಏರಿಯಾ ಅಂತ ವಿವಿಧ ಪ್ರದೇಶಗಳು ಇಡೀ ದೇಶದಲ್ಲಿ ಅಂತಹ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಅದಕ್ಕೆ ಸರಿಯಾದಂತಹ ಅನುದಾನವನ್ನು ಕೊಡಬೇಕು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಯೋಜನೆಯನ್ನು ರೂಪಿಸುವುದರಲ್ಲಿ ಮತ್ತು ಅವುಗಳನ್ನ ಅನುಷ್ಠಾನದ ಮೇಲ್ವಿಚಾರಣೆ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಆಸಕ್ತಿ ವಹಿಸಬೇಕು. ಅದರಲ್ಲೂ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಬೋರ್ಡ್ ಅಥವಾ ಕಮಿಷನ್ ಆಯ್ತು ಅಂತ ಹೇಳಿದ್ರೆ ಅದರಿಂದ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಕೇವಲ 371J ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿರುವಂತದ್ದು ಪಾರ್ಲಿಮೆಂಟ್ ಕೆಲಸ ಆಯ್ತು. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ರಾಜ್ಯ ಸರ್ಕಾರದವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಅಂತ ಮಾಡ್ಕೊಂಡಿದ್ದಾರೆ, ಅದು ಬೋರ್ಡ್ ಅಂತ ಮಾಡಿದ್ದಾರೆ. ಅದನ್ನ ಸಶಕ್ತೀಕರಣಗೊಳಿಸಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಅವರು ಕೂಡ ಹಣಕಾಸನ್ನು ಹಾಕಬೇಕು, ಅವರು ಕೂಡ ನೀತಿ ನಿಯಮಾವಳಿಗಳನ್ನು ರೂಪಿಸೋದ್ರಲ್ಲಿ ಭಾಗವಹಿಸಬೇಕು ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಕೈ ಜೋಡಿಸಬೇಕು ಅಂತ ಹೇಳಿ ಒಂದು ರೆಸೊಲ್ಯೂಷನ್ ನಾನು ನಾಳೆ ಮೂವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ರಾಯಚೂರು ಮತ್ತು ಯಾದಗಿರಿಯ ಎಲ್ಲ ಮತದಾರರಲ್ಲಿ ವಿನಂತಿ, ಅದೇ ರೀತಿ ಕಲ್ಯಾಣ ಕರ್ನಾಟಕದ ಎಲ್ಲ ಮತದಾರರಲ್ಲಿ ವಿನಂತಿ, ದಯವಿಟ್ಟು ನೀವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸಿ ಈ ಅವಕಾಶ ನನಗೆ ಸಿಗಲಿ ಅಂತ ಹೇಳಿ. ನಮಸ್ಕಾರ.